ಚಲೋ ತಂಗೈತೆ ನಾನೇ ಹಾಕತ್ತೆ ಒಂದು ಹಾಕೋರಿ ಒಂದು ಏನೈತಲ್ಲ ಇದು ಸ್ನಾನ ಮಾಡಿ ಇದು ಹಾಕೋದು ನಿಮ್ಗೆ ಎರಡು ಚಲೋ ಆಗ್ತದೆ ಒಂದು ಹಿಂಗೆ ಐತಲ್ಲ ಅಜ್ಜಿ ಆಯ್ತು ನಿಮ್ಗೆ ಹಾಂ ಕೊಡ್ರಿ ಸಂಜೋನ ಒಂದು ಬಿಚ್ಕೊಂಡು ಕೊಳ ಹಾಕೋರಿ ಅದ ನಾನು ಕೈಯಾಗ ಕಾಲಾಗ ಏನಿಲ್ಲ ಹಾಕೋರಿ ಇದು ರುದ್ರ ಹಾಕೋರಿ ಒಂದು ಬಿಚ್ ಹಾಕೋರಿ ಒಂದು ಹಾಕೋರಿ ಯಾವ್ದು ಒಂದು ಯಾವ್ದು ಬಿಚ್ ಹಾಕೋರಿ ಒಂದು ಬಿಚ್ಚಾಗಿ ಇಟ್ಕೋರಿ ನೀವು ಸ್ನಾನ ಮಾಡಿಂದ್ರೆ ನೀವು ಕೊಳ ರುದ್ರಾಕ್ಷಿ ನಮ್ಮ ಮಕ್ಕಳು ಹರ ಹಾಂ ಹ್ಞೂ ಇವ್ರು ಮುಗಿಯ ನಿಮ್ಮ ಕಾರ್ಯಕ್ರಮ ಮುಗಿದ್ರಿ ನನ್ನ ನೆಲ್ಕೊಂಡು ಬರ್ರಿ ಲಿಂಗ ಕೊಡ್ತಾರೆ ರುದ್ರಾಕ್ಷಿ ಹಾಂ ಕೊಡ್ತಾರೆ ಎಲ್ಲ ಕೊಡ್ತಾರೆ ಎರಡು ಎರಡು ಒಟ್ಟು ಏನು ಬಿಡಂಗಿಲ್ಲ ಎಲ್ಲ ಸುತ್ತಿ ಮಾಡೋದು ಲಿಂಗ ಕೊಟ್ಟ ಗುರು ನಿಮ್ಗೆ ಗುರುವಿನ ಆಶೀರ್ವಾದ ಪಂಡ್ರಪ್ಪನ ಆಶೀರ್ವಾದ ಆಗುತ್ತೆ ಅದಕ್ಕೆ ಆಗೋದಿಲ್ಲ ಬರ್ರಿ ಗುರು ಪಂಡ್ರಪ್ಪ ಹೇಳ್ತಾರೆ ನಾಮದೇವ್ ನಿನ್ನ ಗುರಿಯಲ್ಲಿ ಹೋಗಿ ಕೇಳ್ತಾನೆ ಹಾಂ ನಾಮದೇವ್ ಗುರುವಿನ ತೋಕನಿಲ್ಲ ಮತ್ತು ಗುರು ಆಶೀರ್ವಾದ ಅವನ ಆಶೀರ್ವಾದ ಆಗುತ್ತೆ ಪಂಡ್ರ ಹೇಳ್ತಾರಿಲ್ಲ ಅವನ ನಾಗನಾಥ ಗುರು ಮಾಡ್ಕೊಂಬಂದ ಹಾಂ ನಿಮಗೆ ಗುರು ಈಗ ಲಿಂಗರ ಕೊಟ್ಟ ಗುರು ಅವ್ವ ತಾಯಿ ಲಿಂಗ ಎಲ್ಲ ಓಕೆ ಹ್ಞೂ ಇಲ್ಲ ಆಯ್ತು ಗೊತ್ತೈತೆ ನಮಗೆ ಹೌದು ಗೊತ್ತೈತೆ ಹಾಕೋಬೇಡ್ರಿ ಇದು ಈಗ ನೀವು ಕೊಡಾಕಿದ್ದು ಲಿಂಗ ಲಿಂಗ ಅಂದ್ರೆ ಏನು ದೇವರ ಅಪ್ಪರ ಲಿಂಗ ಚೀಲ ಅವ್ರಿ ಹೌದು ನೀವು ಕೊಂಡೇನ್ರಿ ಬೆಳಿವಲ್ರಿ ಅಪ್ಪರ ಯವ್ವ ನಾವು ಸ್ವಾಮಿ ಇನ್ನೂ ಒಂದು ಕೊಡ್ರಿ ಇಲ್ಲ ಅಜ್ಜಿ ರೊಕ್ಕ ಹಿಂದೆ ಕೊಡಕತ್ತಿ ಕುಂದರು ಅಪ್ಪ ಕೊಟ್ಟು ಚೀಲ ತೋರಿಸಿ ನನ್ನ ಮಕ್ಕಳು ಕೊಡಲೆ ಚೀಲ ಅವನಿಂದ ಹ್ಞೂ ರೀ ದೇವರು ಹಾಂ ನಿಮ್ಮ ಕಡೆ ಹಾಕ್ರಿ ನಮಗೆ ಅಧಿಕಾರ ಇಲ್ಲ ಹಾಕೊಂಬದ್ರಿ ಗುರು ಹಾಕಬೇಕು ನಮಗೆ ಹ್ಞೂ ರೀ ಇದ್ದೇ ಕಲ್ಯಾಣಕ್ಕೆ ಅದಲ್ಲಿ ನೋಡೋಣ ತಡಿಯೇನ್ರಿ ಚೀಲ ಬೇಕೈತಿ ಬೇಕಾಗ್ಯಾರಿ ಅದು ಏನು ಅದೈತಲ್ಲ ಅಲ್ಲಿ ಅದ ಅವ್ರ ಬಲ್ಲಿ ಶಾಂತಿ ಶಾಂತಿ ಜಗತ್ತಿನ ಒಟ್ಟು ಹೇಳ್ಬೇಡ ನಾನು ವ್ಯಾಪಾರ ಮಾಡೋ ನಿಮ್ದು ಅಟ್ರೆ ಸುದ್ದು ಏನು ಕೊಡ್ಬೋದು ತಗೋಬೋದು ಇಲ್ಲೇ ಹರ ಹೇಳಿದ್ರೆ ನಾ ಹೆಂಗೆ ಮಾಡಲಿ ಇಲ್ಲೇ ಹರ ಕೊಟ್ಟೆ ಯಾವ ಬಾಯ್ ಬರಿ ತಾಯಿ ಮುಟ್ಟತ್ರಿ ಗುರುಗಳು ಬಗ್ಗೆ ಈಗ ನಮ್ಮ ತಕ್ಕ ಲಿಮಿಟ್ ಇರ್ತಾವೆ ತುಸು ಇರ್ತಾವೆ ಹಂಗೆ ಕಟ್ಟಬೇಕು ಸುತ್ತ ಭಾಗ್ಯವಾರದಲ್ಲಿ ಮನ ಮಾತಾಡದೆ ಒಂದು ಎರಡು ಮೂರು ನಾಲ್ಕು ಇಲ್ಲೇ ಸಿಗ್ತಲ್ಲ ಬರೇ ಬರ್ರಿ ಬರೇಮ್ಮ ಇದು ಕೊಟ್ಟೆ ನಿಮ್ಮ ಕೈಲಿ ಸಾಕು ಸಾಕು ಬರ್ರಿ ದೀಕ್ಷಾ ಇಲ್ಲೇ ಬರ್ರಿ ಬರ್ರಿ ನೀವು ಈ ಕಡೆ ಬರ್ರಿ 3 ಮಂದಿ ಒತ್ತಾಟ ಹಾಕಿರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ತಂದೆ ನೀನು ತಾಯಿ ನೀನು ಬಂದು ನೀನು ಒಳಗೆ ನೀನು ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲತ್ತು ನೀರಲತ್ತು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಮಹಾದೇವ ವಿಶ್ವಗುರು ಬಸವಣ್ಣನವರಿಗೆ ಶರಣ ಶರಣಾರ್ಥಿ ಬಸವಾದಿ ಸಕಲ ಶೋಷಣರಿಗೆಲ್ಲ ಶರಣು ಶರಣ ಶರಣ ಸತಿ ಲಿಂಗಪತಿ ಹರ ಮಹಾದೇವ ಜಯ ಮಂಗಲಂ ದೇವಿ ಬಸವೇಶ್ವರ ಮಹಾದೇವಿ ಇದಕ್ಕೆ ಏನತ್ತಾರ ಅಂದ್ರೆ ಲಿಂಗ ಆತಾರ ಅಪರ್ಜಿ ಕೇಳಿ ಅದಕ್ಕೆ ಲಿಂಗ ಆತಾರ ಲಿಂಗ ಅಂದ್ರೆ ಏನಂದ್ರೆ ದೇವ್ರು ಅಂದ್ರೆ ಹೆಂಗದಾನಂದ್ರೆ ದೇವ್ ಬಹು ದೊಡ್ಡ ಹೋದನ ಕಣ್ಣಿಗೆ ಕಾಣಂಗಿಲ್ಲ ಕೈ ಸಿಗಂಗಿಲ್ಲ ಅವ ಇಲ್ಲಾರ ಜಗನೇ ಇಲ್ಲ
ಅವ ಏನು ಕೇಳಿದ್ದು ಎಲ್ಲ ಕೊಡ್ತಾನೆ. ನಾವು ಪೂರ್ಣ ಈಗ ನಾ ಇವ್ರು ಕೇಳ್ತೇವಲ್ಲ ಎಲ್ಲರೂ ಕೇಳಿದ ಮಿಕ್ಕಿಂದ ಸಾಕಾಗೇನು ದೇವರೇ ಕಾಯೋಪ ಅಂದ್ರೆ ಕಾಯ್ತಾನೆ. ಮತ್ತು ಜಗತ್ತಿನಾಗ ಎಲ್ಲ ಜೀವಿಗಳು ಎಲ್ಲಾಕಿರ್ಲಿ ಅವ್ರು ಕಲ್ಯಾಗಿದ್ದ ಸಹಿತ ತಪ್ಪಿ ಊಟ ಇಟ್ಟಿರ್ತಾನೆ, ನೀರು ಇಟ್ಟಿರ್ತಾನೆ. ಹಂಗೆ ಎಲ್ಲರೂ ಎಲ್ಲಾಕಿರ್ಲಿಕ್ಕೆ ಅವ್ರ ವ್ಯವಸ್ಥೆ ಇಟ್ಟಿರ್ತಾನೆ, ಪ್ರಸಾದ ವ್ಯವಸ್ಥೆ ಇದಕ್ಕೆ ಅವ್ರ ಕಾಷ್ಟ ಎಲ್ಲ ನೋಡ್ಕೊತಿರ್ತಾನೆ. ಅಂಥ ದೇವ್ರ ಅವ್ನಿಗೆ ಏನು ನಾವು ಕೇಳ್ಕೊತ ಎಲ್ಲ ಕೊಡ್ತಾನೆ. ಅವ್ನು ಕೇಳ್ಬೇಕಾದ್ರೆ ನಿರಾಕಾರ ಅದ, ಕೈ ಸಿಗೋದಿಲ್ಲ. ಕೈ ಸಿಗಲಾರ್ದವನ್ನ ಹೆಂಗೆ ಅವ್ನು ಇದು ಮಾಡಕ್ಕೆ ಬರ್ತೈತಿ. ಅದಕ್ಕೆ ಬಸವಣ್ಣವ್ರು ವಿಚಾರ ಮಾಡಿ ಲಿಂಗದ ರೂಪ ಮಾಡಿಕೊಟ್ಟಾರ. ಲಿಂಗದ ರೂಪ ಮಾಡಿಕೊಟ್ಟಾರ. ಈ ಲಿಂಗ ಅಂದ್ರೆ ಬೇರೆ ಇಲ್ಲ, ಆ ಪರಮಾತ್ಮ ಅಂದ್ರೆ ಬೇರೆ ಇಲ್ಲ. ಅದಕ್ಕೆ ಆ ದೇವರೇನೇ ನಾನು ಅಂತ ತಿಳ್ಕೊಂಡು ಇರಬೇಕು ಶ್ರದ್ಧೆ ಭಕ್ತಿಯಿಂದ. ಇನ್ನು ಲಿಂಗ ಕಟ್ಕೊಂಡ ಮ್ಯಾಲೆ ಮತ್ತೆ ಅಲ್ಲಿ ಕಲ್ಲ ಮಣ್ಣ ಕಟ್ಟಿಗೆ ಗುಡಿ ಗಿಡಿ ಅಲ್ಲಿ ದೇವ್ರೆ ತಿಂಡಿ ದೇವ್ರಿಗೆ ಹೋಗೋದು. ಯಾಕೆ ಇದೇ ದೇವ್ರ ಇಲ್ಲಿ ಕೊಳ್ಳ ಕಟ್ಕೊಂಡಿರ್ತೇವೆ, ನಮ್ಮ ಗುಡಿ ಇರ್ತಾವೆ. ಲಿಂಗ ಪೂಜೆ ಮಾಡ್ಕೊಳ್ಳಿ. ಯಾರು ಏನಾರ ಹೊಗಳಿದ್ರೆ ಸಂತೋಷ ಆಯ್ತವ್ರು ಎಲ್ಲ ಆಯ್ತಂದ್ರೆ ಯಪ್ಪ ಲಿಂಗ ಎಲ್ಲ ನಿಂದ ಕೃಪಾನು ನಮ್ಗೆ ಏನು ಒಳ್ಳೇದು ಲಿಂಗ. ಯಾಕಂದ್ರೆ ಯಾರು ಏನಾರ ನಮ್ಗೆ ಸುಮಾರು ಮಾಡಿದ್ರೆ ವಿಚಾರ ಮಾಡಿ ಲಿಂಗಯ್ಯ ನೀನು ಇದು ಮಾಡಪ್ಪ ಅಂದ್ರೆ ಲಿಂಗಯ್ಯ ಅವ್ರಿಗೆ ಏನು ವ್ಯವಸ್ಥೆ ಮಾಡೋಕೆ ಮಾಡು. ಹಾಂ ಅಂದ್ರೆ ಲಿಂಗ ಅಂದ್ರೆ ಏನು ಲಿಂಗ ಅಂದ್ರೆ ಏನು ದೇವರ. ಇದನ್ನ ಕಟ್ಕೊಂಡವ್ರು ಎಲ್ಲರೂ ಏನಾಗಿಬಿಡ್ತಾರೆ ದೇವರೇ ಆಗಿಬಿಡ್ತಾರೆ. ಆ ಪರಮಾತ್ಮ ಬೇರೆ ಅಲ್ಲ, ಈ ಕೊಳ್ಳಾಗ ಕಟ್ಕೊಂಡಾಗ ಈ ಲಿಂಗ ಐತಲ್ಲ ಇವ್ರು ಬೇರೆ ಅಲ್ಲ. ಯಾರು ಕೊಳ್ಳ ಲಿಂಗ ಕಟ್ಕೋತಾರ ಅವ್ರೆಲ್ಲರೂ ಏನು ದೇವರೇ ಆಗಿಬಿಡ್ತಾರೆ. ಅದಕ್ಕೆ ನೀವ ದೇವರಾಗಿ ಮತ್ತು ಕಲ್ಲ ಮಣ್ಣ ಕಟ್ಟಿಗೆ ಗುಡಿ ಅಲ್ಲಿ ಹೋಗೋದು ಏನೋ ಮಾಡ್ಬಿಡ್ತಾರೆ. ಹಾಂ ಯಾರಿಗೆ ನಮಸ್ಕಾರ ಮಾಡ್ಕೊಂಡು ನಂಬಿಕೆ ಹಿರಿಯರಿಗೆ ಗುರುಗಳಿಗೆ ನಂಬಿಕೆ ವಯಸ್ಸಾದ್ರಿ ಉಳಿತವ್ರು ಎಲ್ಲರೂ ಕೈ ಮುಗಿದು. ಮತ್ತು ಭಕ್ತಿ ಪ್ರೀತಿಯಿಂದವ್ರು ಎಲ್ಲರೂ ನೋಡಿ ಪ್ರೀತಿಯಿಂದವ್ರು ಎಲ್ಲರೂ ನೋಡಿ ಪ್ರೀತಿ ಪ್ರೇಮ ಇಷ್ಟು ಬದುಕೋತ ಹೋಗ್ಬಿಟ್ರಿ ಮುಗಿತು. ಲಿಂಗ ಪೂಜೆ ಏನಂದ್ರೆ ಮುಂಜಾನೆ ಒಂದು ಸತಿ ಮಾಡ್ಕೊರಿ, ಸಂಜೆಗೆ ಒಂದು ಸತಿ ಮಾಡ್ಕೊಡ್ರಿ, ರಾತ್ರಿ ಲಿಂಗ ಪೂಜೆ ಮಾಡ್ಕೊಡ್ರಿ. ರಾತ್ರಿ ಮತ್ತೇನೈತೆ ಲಿಂಗ ಪೂಜೆ ಅಂದ್ರೆ ಏನೈತೆ ಮುಖ್ಯವಾದ ಲಿಂಗ ಪೂಜೆ ಅಂದ್ರೆ ಬರೀ ಲಿಂಗ ನೋಡ್ಕೊತ ಕುಂದ್ರು. ನಂಗೆ ಬರೀ ಲಿಂಗದ ಮೇಲೆ ದೃಷ್ಟಿ ಇಟ್ಕೊಂಡು ನೋಡ್ಕೋತ ಕುಂದ್ರು. ಒಂದು ಮಂತ್ರ ಹೇಳ್ತೀನಿ ಮನಸ್ಸಿನಾಗ ಏನು ಅನ್ಬೇಕು ಅನ್ನೋದು ಆ ಮಂತ್ರ ಮನಸ್ಸಿನಾಗ ಹೊಡ್ಕೊಂಡು ನೋಡ್ಕೋತ ಕುಂದ್ರದೇ ಮುಖ್ಯವಾದಂಥ ಪೂಜೆ. ಈ ನೀರು ಪತ್ರಿ ಹೂವು ಇದ್ದಾಗ ಅವರೆಲ್ಲ ಹಾಕಿ ತೊಳೆದು ಮಾಡಿ ಇದು ಮಾಡಿ ಇವತ್ತು ಪೂಜೆ ಮಾಡ್ಕೊರಿ. ಏನಿಲ್ಲ ಅಂದ್ರೂ ಬರೀ ಲಿಂಗ ನೋಡ್ಕೊತ ಕುಂದ್ರು. ನಾವಿಟ್ಟು ಇವತ್ತು ಅವ್ನಿಗೆ ಹಚ್ಚಿ ನೋಡ್ಕೊತ ಕುಂದ್ರು. ಇದೇ ನಿಜವಾದ ಪೂಜೆ. ಅದು ನೋಡ್ಕೋತ ಕುಂದ್ರದು ಮನಸ್ಸಿನಾಗ ಮಂತ್ರ ನಾವು ಇಟ್ಟು ಮಾಡಿಬಿಟ್ರೆ ಸಾಕು. ನೀವು ಆ ದೇವ್ರ ಸ್ವರೂಪ ನೀವು ಆಗಿಬಿಡ್ತೀರಿ ಲಿಂಗ ಕಟ್ಕೊಂಡು. ಹಾಂ ಗೊತ್ತಾಯ್ತಾ? ಹಿಡ್ರಿ ಎಡಗೈಯಾಗಿ ಇಟ್ಕೋಬೇಕು ಯಾವತ್ತು ಲಿಂಗ. ಬಸವ ಬರ್ದು ಇಟ್ಕೋಬೇಕು ಲಿಂಗ ಇಟ್ಕೋದು ನೀವು. ಬಸವ ಅವ್ರು ನಮ್ಮ ಕಣ್ಣ ನೋಡ್ರಿ. ಬಸವ ಅನ್ಕೋತೀರಿ ಪೋರೆ. ನೀವು ಏನು ಅನ್ಕೋತೀರಲ್ಲ ಆಗ್ಬಿಡ್ತ. ಹಾಕೊಂಡ್ಬಿಡ್ರಿ ಇದ್ರ ಹಾಕೊಂಡ್ಬಿಡ್ರಿ. ಇದೇ ಮಂತ್ರ ಪುತ್ರ ಬಸವ ನೆತ್ರ ಬಸವ ಪೂಜೆ ಮಾಡಕ್ಕೆ ಬಸವ ಯಾವತ್ತೂ ಬಸವ. ಅಲ್ಲಿ ನೀವು ಬಟ್ಟೆ ಯಾವ ಬದಲಾಯಿಸ್ತೀರಿ ಸ್ನಾನ ಮಾಡಿ ಅವಾಗನ ಲಿಂಗ ಚೀಲ ಬದಲಾಯಿಸೋದು. ಜಳಕ ಮಾಡಿದಾಗ ಕೊಳ್ಳಾಗ ಇರ್ಬೇಕು ಲಿಂಗ. ಮತ್ತು ಅದು ತೆಗೆದಿದ್ದು ಜಳಕ ಮಾಡಂಗಿಲ್ಲ, ಅದಕ್ಕೂ ಜಳಕ ಹಾಕಿ ನಿಮ್ಮ ಜೊತೆಗೆ ನಿಮ್ಮ ದೇಹ ಬಿಟ್ಟು ಲಿಂಗ ಆಗಲ್ಬಾರ್ದು. ಹೋಗತ್ತಿಲ್ಲ ಹೊಟ್ಟೆನ ಕೂಸಿ ಹಂಗಿರ್ತಾರೆ. ಹೊಟ್ಟೆನ ಕೂಸಿ ಹಂಗೆ ಲಿಂಗದ ಅಂಗದ ಮೇಲೆ ಲಿಂಗ ಇರ್ಬೇಕು. ಹೊಟ್ಟೆನ ಕೂಸಿ ಇಟ್ಕೊಂಡಂಗೆ ಬಸವ ಅನ್ಕೋತೀರಿ ಎಲ್ಲ ಒಳ್ಳೇದಾಗ್ತದೆ. ಹಾಂ ಯಾಕೆ ಗುಂಡಿ ಅಮ್ಮನ ಕೈ ಲಿಂಗ ಕೊಡ್ತೀನಿ. ಜಳಕ ಮಾಡಿ ಲಿಂಗ ಪೂಜೆ ಮಾಡಿ ಕಾಯ್ಕ ಮಾಡಬೇಕು. ಗೊತ್ತಲ್ರಿ ಅದಕ್ಕೆ ಕಟ್ಕೊಂಡಿರಂದ್ರೆ ಮತ್ತೆ ನಿಮ್ಗೆ ರೂಢಿ ಬೀಳ್ತದೆ. ಅದು ಒಳ್ಳೇದೇ. ಒಟ್ಟೆ ಜಳಕ ಮಾಡಿ ಲಿಂಗ ಕಟ್ಕೊಂಡು ಕಾಯ್ಕ ಮಾಡಿ ದೇವ್ರು ಬೇರೆ ಆಗುಲ್ಲ, ನೀವು ಬೇರೆ ಆಗುಲ್ಲ, ಎಲ್ಲ ಒಳ್ಳೇದಕ್ಕೆ. ಲಿಂಗ ರುದ್ರಾಕ್ಷ ಎಲ್ಲರಿಗೆ ಬಂದೋಲ್ಲ ಯಾವಾಗ ಹಿಂಗೆ ಲಿಂಗ ಪೂಜೆ ಮಾಡಕ್ಕೆ ನಿನ್ನ ಕೆಲಸ ಮನೆಗೆ ತೋರೊಂದು ಲಿಂಗ ಇಟ್ಟು ಒಳ್ಳೇದಾಯ್ತು. ನಾವು ಎಲ್ಲಿದ್ದು ಕೊಟ್ಟೆ ಇಲ್ಲಿ ಒಂದು ಕಡೆ ಪೂಜೆಗೆ